ಬಿಸಿಲಲ್ಲಿ ಯಾರು ಹೋಗ್ತಾರಲ್ಲ ಕೂತ್ಕೊಳ್ಳೋಕೆ. ಒಂದು ಎಕ್ಸ್ಟ್ರಾ ದುಪ್ಪಟ್ಟ ಇರಲಿ ಅಂತ ತಗೊಂಡು ಬಂದಿದ್ದೆ. ಪೂಜೆ ಮಾಡಿಸ್ಕೊಂಡು ಬಂದೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಡಿಯೂರಿಗೆ ಬಂದಿದ್ದೀನಿ. ತುಂಬ ವರ್ಷಗಳಾದಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಅದೇನೋ ಗೊತ್ತಿಲ್ಲ, ನನ್ನ ಚಾನಲಲ್ಲಿ ನಾನು ಬರೀ ಟ್ರಾವೆಲ್ ಬ್ಲಾಗ್ಗಳೇ ಮಾಡ್ತಾಯಿದ್ದೀನಿ ಸುಮಾರು ದಿನಗಳಿಂದ. ಮನೇಲಿ ವೀಡಿಯೋಸ್ ಮಾಡೋಣ ಅಂದರೆ ಅದೇನೋ ಗೊತ್ತಿಲ್ಲ, ವೀಡಿಯೋಗಳು ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಥರ ಎಲ್ಲಾದರೂ ಆಚೆ ಬಂದಾಗಲೇ ವೀಡಿಯೋಗಳು ಮಾಡ್ತಾಯಿದ್ದೀನಿ. ಬಟ್ ಅದೇನೋ ಗೊತ್ತಿಲ್ಲ, ಬರೀ ಟ್ರಾವೆಲ್ ಬ್ಲಾಗ್ಗಳೇ ಜಾಸ್ತಿ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಲ್ಲ, ಅಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಬೆಂಗಳೂರಿಂದ ಯಡಿಯೂರಿಗೆ ರೀಚ್ ಆಗಿದ್ದೀನಿ. ಇವಾಗ ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಅಂತ. 7:45ಗೆ ಮನೆ ಬಿಟ್ಟು 9:45ಗೆ ನಾವು ಯಡಿಯೂರಿಗೆ ಬಂದು ರೀಚ್ ಆದ್ವಿ. ಅಂದರೆ ಮೆಜೆಸ್ಟಿಕ್ಕಿಂದ 7:45ಗೆ ಬಸ್ ಹೊರಡ್ತು. ಪೂಜೆ ಮಾಡಿಸ್ಕೊಂಡು ಬಂದೆ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ತುಂಬಾ ರಶ್ ಇತ್ತು. ಬಟ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಪೂಜೆ ಮಾಡಿಸ್ಕೊಂಡು ಬಂದೆ. ಇಲ್ಲಿ ಒಂದು ಕಡೆ ಆನೆ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡ್ಕೊಂಬರೋದಕ್ಕೆ ಅಂತ ಹೋಗಬೇಕು. ಇಲ್ಲಿಗೆ ನನಗೆ ನೆನಪಿರೋ ಪ್ರಕಾರ ಆಲ್ರೆಡಿ ಒಂದು ಸರಿ ಬಂದಿದ್ದೀನಿ. ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಬಟ್ ಲಾಸ್ಟ್ ಟೈಮ್ ಬಂದಾಗ ಆನೆ ಇತ್ತು ಅನ್ನೋದೆಲ್ಲ ನನಗೆ ಗೊತ್ತಿರಲಿಲ್ಲ. ಬಟ್ ಈ ಸಲ ಯಾರೋ ಹೇಳಿದ್ರು, ನೋಡೋಣ, ಆನೆ ಇದ್ರೆ ನೋಡ್ಕೊಂಡು ಹೋಗಬೇಕು. ಆಚೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂದರೆ ನಾನು ದೇವಸ್ಥಾನದಿಂದ ಜಸ್ಟ್ ಇಲ್ಲಿ ಚಪ್ಪಲಿ ಬಿಟ್ಟಿದ್ನಲ್ಲ ಜಾಗ, ಅಲ್ಲಿಗೆ ನಡ್ಕೊಂಬರೋದಕ್ಕಾಗಲಿಲ್ಲ. ಅಷ್ಟು ಬಿಸಿಲು ತುಂಬಾ ಜಾಸ್ತಿ ಇದೆ. ತುಂಬಾ ಬಿಸಿಲು ತಡಿಯೋಕ್ಕಾಗ್ದಲೇ ಇಲ್ಲೊಂದು ಶಾಮಿಯಾನ ಹಾಕಿದ್ದಾರೆ. ಯಾರ್ದೋ ಮದುವೆ ನಡೀತಾ ಇದೆ. ಇಲ್ಲಿ ಸ್ವಲ್ಪ ಚೇರ್ಗಳು ಹಾಕಿಟ್ಟಿದ್ದಾರೆ, ಅದಕ್ಕೆ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಮದುವೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಬರೀ ಅರೇಂಜ್ಮೆಂಟ್ಸ್ ನಡೀತಾ ಇತ್ತು. ಹುಡುಗ ಹುಡುಗಿದು ಹೆಸರು ಹಾಕ್ತಾ ಇದ್ದಾರೆ. ಸಪ್ರೇಟ್ ಅಕ್ಷರಗಳನ್ನೆಲ್ಲ ತಂದು ಅವರು ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಸಪ್ರೇಟಾಗಿ ಪಿನ್ಗಳೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿ ಫಸ್ಟೇ ಇಟ್ಕೊಂಡಿದ್ರು. ಇವಾಗ ಅಲ್ಲಿ ಸ್ಟೂಲ್ ಹಾಕ್ಕೊಂಡು ಆ ನೇಮೆಲ್ಲ ನೀಟಾಗಿ ಫಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಎಷ್ಟೊಂದು ಚೇರ್ಗಳು ಹಾಕಿಟ್ಬಿಟ್ಟಿದ್ದಾರೆ. ಇಲ್ಲಿ ಯಾರ್ದೋ ಮದುವೆ ಇದೆ, ಸದ್ಯಕ್ಕೆ ಇವಾಗಿಲ್ಲ, ಮೇ ಬಿ ಸಂಜೆ ಇದೆ ಅನ್ಸುತ್ತೆ. ಮದುವೆ ಯಾವಾಗ ಅಂತ ಗೊತ್ತಾಗಲಿಲ್ಲ, ಬಟ್ ಶಾಮಿಯಾನ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿಬಿಟ್ಟಿದ್ರು ಆಲ್ರೆಡಿ. ಬಟ್ ಚೇರ್ಗಳನ್ನೆಲ್ಲ ಇನ್ನೂ ಅರೇಂಜ್ಮೆಂಟ್ ಆಗಿರಲಿಲ್ಲ. ತುಂಬ ಬಿಸಿಲಿದ್ದರಿಂದ ನಾನು ಇದ್ರ ಕೆಳಗಡೆ ಕೂತ್ಕೊಳ್ಳೋಣ ಅಂತ ಒಂದು ಚೇರ್ ಹಾಕ್ಕೊಂಡು ಕೂತಿದ್ದೆ. ಬಸ್ ನೋಡಿ ಎಷ್ಟೊಂದು ರಶ್ ಇದೆ. ಆರಾಮಾಗಿ ಇಲ್ಲೇ ಶಾಮಿಯಾನದ ಕೆಳಗಡೆ ಕೂತ್ಕೊಂಡಿದ್ದೀನಿ. ಇವಾಗ ಆನೆ ಬರುತ್ತಂತೆ, ಸೊ ಹೋಗಿ ನೋಡ್ಕೊಂಬರೋಣ. ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅನಿಸುತ್ತೆ. ಟ್ರಾವೆಲ್ ಮಾಡಿದಾಗ ತುಂಬ ಬಿಸಿಲು ಅಂತ ಅನಿಸುತ್ತೆ. ಟ್ರಾವೆಲ್ ಮಾಡಿಕೊಂಡು ಎಲ್ಲಾದರೂ ಬಂದರೆ ಇದೇ ಲಾಸ್ಟಪ್ಪ, ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಇನ್ನು ಟ್ರಾವೆಲ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಹಂಗೆ ಅಂದ್ಕೊಂಡೆ ನಾನಂತೂ ಎಷ್ಟು ಕಡೆ ಸುತ್ತಾಡಿದ್ದೀನಿ ನನಗೆ ಗೊತ್ತಿಲ್ಲ. ತುಂಬ ಕಡೆ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಬಿಸಿಲು ಜಾಸ್ತಿ, ಛತ್ರಿ ತೊಗೊಂಬರೋದು ಕೂಡ ಮರ್ತೋಗ್ಬಿಟ್ಟೆ. ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲದಿರೋಂಥ ಒಂದು ದುಪ್ಪಟ್ಟ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಒಂದು ಎಕ್ಸ್ಟ್ರಾ ದುಪ್ಪಟ್ಟ ಇರಲಿ ಅಂತ ತೊಗೊಂಡು ಬಂದಿದ್ದೆ, ಅದು ಅಪರೂಪಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈ ರೆಡ್ ಕಲರ್ ಟಾಪ್ ಮೇಲೆ ಹೋಗಿ ಪಿಂಕ್ ಕಲರ್ ದುಪ್ಪಟ್ಟ ಹಾಕ್ಕೊಂಡು ಒಳ್ಳೆ ಕಳ್ಳಿ ಥರ ಓಡಾಡ್ತಾ ಇದ್ದೀನಿ. ಇಲ್ಲಿ ಬಿಸಿಲು ತಡ್ಕೊಳಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಇನ್ಮೇಲೆ ಬೇಸಿಗೆಯಲ್ಲಿ ಟ್ರಾವೆಲ್ ಮಾಡಬಾರ್ದು ಅಂತ ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ. ಬಟ್ 1 ವೀಕ್ ಆದಮೇಲೆ ಅದು ನಂಗೆ ಮರ್ತೋಗುತ್ತೆ. ಮತ್ತೆ ಎಲ್ಲಾದರೂ ಹೋಗಬೇಕು ಅಂತ ಅನಿಸುತ್ತೆ, ಸೀದಾ ಹೋಗ್ತಾ ಇರೋದೆ. ಬರೋದು ಬಂದ್ಬಿಡ್ತೀನಿ, ಆಮೇಲೆ ಅದೇ ಹಳೆ ಕತೆ. ಬಿಸಿಲು, ಕಾಲು ಸುಡುತ್ತೆ, ಸೆಕೆ ಅಂತ ಅದೇ ಹಳೆ ಕತೆ ಸ್ಟಾರ್ಟ್ ಮಾಡೋದು. ಇಲ್ಲೇ ಅಂತೆ ಆನೆಗಳಿರ್ತಾ ಇದ್ದಿದ್ದು. ಹಾಗೂ ಹೀಗೂ ಇದೇ ಬಿಸಿಲಲ್ಲಿ ಇಲ್ಲಿವರೆಗೂ ರೀಚ್ ಆಗಿದ್ದೀನಿ. ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಅದೇನಕ್ಕೆ ನೋಡಲಿಲ್ವ ನನಗೆ ಗೊತ್ತಿಲ್ಲ. ಆನೆ ಕಾಣಿಸ್ತಾನೆ ಇಲ್ಲ, ಯಾರನ್ನಾದ್ರೂ ಕೇಳಬೇಕು ಏನಕ್ಕೆ ಆನೆಗಳೇ ಇಲ್ಲ ಇಲ್ಲಿ. ನಾನೇನಾದರೂ ರಾಂಗ್ ಟೈಮಲ್ಲಿ ಬಂದ? ಇಲ್ಲಿರಬೇಕಿತ್ತು ಆನೆ, ಬಟ್ ಇಲ್ಲ ಇಲ್ಲಿ. ಮೇ ಬಿ ಇನ್ನೊಂದು ಇಲ್ಲಿರಬೇಕಿತ್ತು ಅಂತ ಅನಿಸುತ್ತೆ. ಓ ಇಲ್ಲ, ಇಲ್ಲಿ ರಥ ಇದೆ. ಅದು ಒಂಥರ ಶೆಡ್ ಥರನೇ ಇತ್ತಲ್ಲ, ನಾನು ಅದಕ್ಕೆ ಅಲ್ಲೂ ಮೇ ಬಿ ಇನ್ನೊಂದು ಆನೆ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿಲ್ಲ, ಅಲ್ಲೇ ಕೇಳೋಣ ಯಾರನ್ನಾದ್ರೂ ಆನೆ ಎಲ್ಲಿ ಅಂತ. ಮಾವುತ ಇಲ್ಲದೆ ಇರೋ ಟೈಮಲ್ಲಿ ಆನೆ ಹತ್ರ ಹೋಗಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಪ್ರಾಣಹಾನಿ ಏನಾದರೂ ಆದರೆ ದೇವಸ್ಥಾನದ ಆಡಳಿತದವರು ಕಾರಣ ಅಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಇಲ್ಲಿ ಆನೆನೇ ಇಲ್ಲ. ಆನೆ ಇಲ್ವಂತೆ, ಕಾಡಿಗೆ ಬಿಟ್ಬಿಟ್ಟಿದ್ದಾರಂತೆ. ಮತ್ತೆ ಇಲ್ಲಿ ಕರ್ಸಲ್ವಂತೆ ಆನೆನ. ನಾನು ಫಸ್ಟ್ ಟೈಮ್ ಬಂದಾಗಲೂ ಇಲ್ಲಿ ನೋಡಿರಲಿಲ್ಲ, ಈ ಸಲಿನೂ ನೋಡೋಕ್ಕಾಗಲಿಲ್ಲ. ಏನು ಮಾಡೋದು, ಆನೆ ನೋಡೋಕ್ಕಾಗಲಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಆನೆ ಇಲ್ಲ, ಅದೊಂದು ಬೇಜಾರಾಯಿತು. ಓ, ನನ್ನ ಹಿಂದೆ ಆಲದ ಮರ ಇದೆ. ಕಟ್ ಮಾಡಿಬಿಟ್ಟಿದ್ದಾರೆ, ಇಷ್ಟೇ ಇರೋದಿದೆ ಆಲದ ಮರ.
ಈ ಕಡೆ ಇದೆ ನೋಡಿ ದೊಡ್ಡದು, ಇಲ್ಲಿ ಇಷ್ಟು ದೊಡ್ಡ ಆಲದ ಮರ ಇದೆ. ಮಕ್ಕಳೆಲ್ಲ ಆ್ಯಕ್ಚುಲಿ ಇಲ್ಲಿ ಜೋಕಾಲಿ ಆಡ್ತಾ ಇದ್ರು ಬೆಳಗ್ಗೆ, ಅವ್ರ ಹೈಟಿಗೆ ಕರೆಕ್ಟಾಗಿದೆ ಅದು. ಆನೆ ಬಗ್ಗೆ ಎಕ್ಸಾಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತೇ ಆಗ್ತಾ ಇಲ್ಲ. ಒಬ್ಬರು ಹೇಳ್ತಾರೆ ಇನ್ನು ಆನೆ ಬರೋದೇ ಇಲ್ಲ ವಾಪಸ್ ಇಲ್ಲಿಗೆ ಯಡಿಯೂರಿಗೆ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಹೇಳ್ತಾರೆ ಇನ್ನೂ 10 to 15 ಡೇಸ್ ಬರೋದಿಲ್ಲ ಅಂತ. ಇವಾಗ ಸಿಕ್ತವ್ರು ಯಾರೋ ಒಬ್ರು ಹೇಳಿದ್ರು ಆನೆಗೆ ಕಾಲಿಗೆ ಏಟಾಗ್ಬಿಟ್ಟಿತ್ತಂತೆ, ಹಾಗಾಗಿ ಅದನ್ನ ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಇನ್ನೊಬ್ರು ಯಾರೋ ಹೇಳಿದ್ರು ಬನ್ನೇರ್ಘಟ್ಟ ಕಾಡಿಗೆ ಬಿಟ್ಬಿಟ್ಟಿದ್ದಾರೆ ಅಂತ. ಯಾವ್ದು ನಿಜನೋ ಯಾವ್ದು ಸುಳ್ಳು ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ನೋಡಬೇಕಿತ್ತು ಆನೆನ, ನೋಡೋಕ್ಕಾಗಿಲ್ಲ. ಬಟ್ ಇಲ್ಲೊಂದು ಹಸು ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿದೆ ಹಸು. ಬನ್ನಿ ಮಾತಾಡ್ಸೋಣ. ನಾನು ಬೇರೆ ರೆಡ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಪರವಾಗಿಲ್ಲ, ಸ್ವಲ್ಪ ಕಾಮಾಗಿದ್ದಾನೆ. ನಾನು ಬೇರೆ ಇವತ್ತು ರೆಡ್ ಕಲರ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಎಲ್ಲಿ ಗುದ್ಬಿಡುತ್ತೋ ಅಂತ ಭಯ ಇತ್ತು. ಪರವಾಗಿಲ್ಲ, ತುಂಬಾ ಕಾಮಾಗಿತ್ತು. ಅವನಿಗೆ ಅವಾಗಿಂದ ತಿನ್ನೋದಕ್ಕೆಲ್ಲ ಏನನ್ನೋ ಕೊಡ್ತಾ ಇದ್ರು ನೋಡಿ, ಕೊಡ್ತಾ ಇದ್ದಾರೆ. ಮತ್ತೆ ಶುರುವಾಯಿತು ಮಕ್ಕಳದು ಜೋಕಾಲಿ ಆಟ. ಮತ್ತೆ ಅವಾಗಲೇ ಇನ್ನೂ ಇವ್ರಕ್ಕಿಂತ ಸಣ್ಣ ಸಣ್ಣ ಮಕ್ಕಳೆಲ್ಲ ಟ್ರೈ ಮಾಡ್ತಾ ಇದ್ರು ಜೋಕಾಲಿ ಆಡೋದಕ್ಕೆ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಇಲ್ಲಿ ನೀರು ಚೆನ್ನಾಗಿದೆ, ಕುಡಿಯೋದಕ್ಕೆ ಆಗಿರ್ಬೋದು, ಕೈಕಾಲು ತೊಳೆಯೋದಕ್ಕೆ ಆಗಿರ್ಬೋದು, ನೀರಿದೆ ಇಲ್ಲಿ. ನೋಡೋಣ ತಿನ್ನುತ್ತಾ ಅಂತ. ಆ್ಯಕ್ಚುಲಿ ಅವ್ನು ತಿಂತಾ ಇಲ್ಲ, ನೋಡೋಣ. ನೋಡಪ್ಪ, ಹೌದಾ? ಅದೇ ಈಗ ಜಸ್ಟ್ ತಿನ್ಸಕ್ಕೆ ಟ್ರೈ ಮಾಡಿದ್ರೆ ತಿಂದಿರಲಿಲ್ಲ, ಅದಕ್ಕೆ ನೋಡೋಣ ಒಂದ್ಸರಿ ಅಂತ ತಿನ್ಸಕ್ಕೆ ಬಂದೆ. ತಿನ್ಸು. ಇಷ್ಟೊತ್ತರೆಗೂ ತಿಂತಾ ಇರಲಿಲ್ಲ, ಇನ್ನು ತಿನ್ಸೋಣ ಅಂತ ಟ್ರೈ ಮಾಡಿದೆ. ಪರವಾಗಿಲ್ಲ, ತಿನ್ಸು. ನಿಮಗೆ ಎಷ್ಟೊಂದು ಜನ ತಿನ್ನಿಸ್ತಾರೆ ಆ್ಯಕ್ಚುಲಿ. ನೋಡಪ್ಪ, ನಿಮಗೆ ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ. ನೋಡಿ ಹೆಂಗೆ ಕಣ್ಣು ಮುಚ್ಕೊಂಡು ಆರಾಮಾಗಿ ತಿಂತಾನೆ. ಈಗ ಅಲ್ಲಂದು ಕೊಡ್ತಾರೆ. ರೆಡ್ ಡ್ರೆಸ್ ಹಾಕೊಂಡ್ರೆ ಏನು ಮಾಡಲ್ಲ, ಚಂದ ಅವನು. ಇಲ್ಲೆಲ್ಲ ಮುಟ್ಬೇಕಂತೆ ಅವನಿಗೆ. ಏನೋ ಮಾಡ್ಕೊಂಡಿದ್ದಾನೆ ಬಾಯಿ ಹತ್ರ. ಏನಾಗಿದೆಪ್ಪ? ಏನೋ ಆಗಿದೆ ಇದಕ್ಕೆ ಅಂದರೆ ಸ್ವಲ್ಪ ಇಲ್ಲಿ ಮುಖದ ಹತ್ರ. ಸ್ಟಿಲ್ ಈಸ್ ವೆರಿ ಕ್ಯೂಟ್, ವೆರಿ ಸ್ವೀಟ್. ಟಾಟಾ. ಹೌದಾ? ಉಪ್ಬೇಕಾದ್ರೆ ಹಿಂಗೆ ಇರೋದಾ? ಯಾರೋ ಭಕ್ತಾದಿಗಳು. ಹಾಂ, ಹೌದಾ? ಹುಟ್ಟಾಗ್ಲೇ ಹೀಗೆ ಇರೋದಂತ ಇವನು. ಯಾರೋ ತಂದು ಇಲ್ಲಿ ದೇವಸ್ಥಾನ ಹತ್ರ ಬಿಟ್ಟು ಹೋಗಿರೋದಂತ. ಹುಷಾರು. ಆಗಲ್ಲ ನಮಗೆ ಆಡೋದಕ್ಕೆ, ಅವನಿಗೆ ಕರೆಕ್ಟ್ ಅದೇನಿದ್ರು. ಈ ಥರ ಜೋಕಾಲಿ ಆಡಿರೋದು ಇದೇ ಫಸ್ಟ್ ಟೈಮ್ ಇಲ್ಲಿ. ಏನು ಸ್ಟ್ರಾಂಗ್ ಆಗಿದೆ ಈಗ ಆಲದ ಮರ. ಇವತ್ತಿನ ದಿನ ಎಲ್ಲ ಇಲ್ಲಿ ಆಲದ ಮರದಲ್ಲಿ ಜೋಕಾಲಿ ಆಡೋದಕ್ಕೆ ಅಂತಲೇ ಆಗೋಯ್ತು. ತುಂಬ ಹೊತ್ತು ಇದನ್ನೇ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ. ಟೈಮ್ ಆಯಿತು, ಇನ್ನೇನು ಇವಾಗ ಮನೆಗೆ ಹೊರಡಬೇಕು. ಟಾಟಾ. ನೋಡಿ ಅವನ ಫ್ರೆಂಡ್ ಇಲ್ಲೊಬ್ಬ ಇದ್ದಾನೆ. ಇಲ್ಲಿ ನೋಡಿ ಗಸಗಸೆ ಹಣ್ಣಿನ ಮರ. ದೇವಸ್ಥಾನದ ಹತ್ರ ಕಲ್ಯಾಣಿ ಬೇರೆ ಇದೆ. ನಾನು ಕಲ್ಯಾಣಿ ನೋಡೇ ಇರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಕಲ್ಯಾಣಿಯಲ್ಲಿ ನೀರಿದೆ. ಹಾಗೆ ನೋಡಿಕೊಂಡ್ರೆ ಎಲ್ಲ ಕಡೆ ಇವಾಗ ಜಾಸ್ತಿ ನೀರಿಲ್ಲ, ಬಟ್ ಇಲ್ಲಿ ಕಲ್ಯಾಣಿಯಲ್ಲಿ ನೀರಿದೆ. ಅದೊಂದೇ ತುಂಬ ಖುಷಿ ಪಡೋಂಥ ವಿಚಾರ. ಇಲ್ಲ ಆ್ಯಕ್ಚುಲಿ ಊಟ ಮಾಡಿದ್ದು ನಾವು.
ಇದೆ. ಇವತ್ತಿಲ್ಲಿ ರಾಮನವಮಿ ಸೆಲೆಬ್ರೇಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಪಾನಕ ಮತ್ತು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ನಂಗೆ ಆ್ಯಕ್ಚುಲಿ ಶ್ರೀರಾಮನವಮಿಯ ಪಾನಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಾನು ಬರೋದ್ರೊಳಗಡೆ ಖಾಲಿ ಆಗಿತ್ತು. ನಂಗೆ ಆ್ಯಕ್ಚುಲಿ ಎಲ್ಲೇ ಸಿಕ್ಕಿದ್ರು ಕುಡಿತೀನಿ, ನಂಗೆ ತುಂಬಾ ಇಷ್ಟ. ಇಲ್ಲಿ ಲಕ್ಷ ದೀಪೋತ್ಸವ ಕೂಡ ಇತ್ತಂತೆ, ಬಟ್ ಅದು ಆಲ್ರೆಡಿ ಆಗೋಗ್ಬಿಟ್ಟಿದೆ. ಬೆಳ್ಳಿ ಪಲ್ಲಕ್ಕಿ ಬಗ್ಗೆನೂ ಸ್ವಲ್ಪ ಓದಿದೆ. ನಾನು ಯಾವಾಗಲೂ ಅಷ್ಟೇ ಲಕ್ಷ ದೀಪೋತ್ಸವ ನೋಡಬೇಕು ಅಂತ ಸುಮಾರು ಸರಿ ಅಂದ್ಕೊಂಡಿದ್ದೀನಿ, ಬಟ್ ಒಂದು ಸರಿನೂ ನೋಡೋಕ್ಕಾಗಿಲ್ಲ. ಇವತ್ತವರೆಗೂ ನಾನು ಲಕ್ಷ ದೀಪೋತ್ಸವ ಹೇಗೆ ನಡೀತೆ ಅಂತ ನೋಡೇ ಇಲ್ಲ. ಒಂದು ಸರಿ ಆ್ಯಕ್ಚುಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನ ಟೆಂಪಲಿಗೆ ಹೋದಾಗ ಅವತ್ತು ಆ್ಯಕ್ಚುಲಾಗಿ ಅಲ್ಲಿ ಲಕ್ಷ ದೀಪೋತ್ಸವ ಇತ್ತು. ಬಟ್ ನನಗೆ ಸ್ವಲ್ಪ ಬೇಗ ಮನೆಗೆ ಹೋಗಬೇಕಿತ್ತು, ಹಾಗಾಗಿ ಲಕ್ಷ ದೀಪೋತ್ಸವನ ಅಲ್ಲೂ ಕೂಡ ನೋಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇಲ್ಲೂ ಕೂಡ ಲಕ್ಷ ದೀಪೋತ್ಸವ ಆಗಿದೆ, ಆ್ಯಂಡ್ ಅದು ಡಿಸೆಂಬರ್ ಟೈಮಲ್ಲಿ ಆಗೋಗಿದೆ. ಇಲ್ಲೊಂದು ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ, ಪರವಾಗಿಲ್ಲ. ಇಲ್ಲೊಂದು ಸ್ವಲ್ಪ ನೆರಳಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಬಿಸಿಲು ಕಡಿಮೆ ಆಗ್ತಾನೇ ಇಲ್ಲ, ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆಲ್ರೆಡಿ ಟೈಮ್ ಆಗೋಯ್ತು. ನಾನು ಸುಮಾರು ಹೊತ್ತು ಇಲ್ಲೇ ಅದೇನದು ಆಲದ ಮರ ಹಿಡ್ಕೊಂಡು ಆಟಾಡ್ತಾ ಇದ್ದೆ. ಇಲ್ಲಿ ಎಷ್ಟೊಂದು ಪಕ್ಷಿಗಳು. ಓ, ದೇವಸ್ಥಾನದ ಹತ್ರ ಪಕ್ಷಿಗಳು ಬರುತ್ತೆ, ಮತ್ತೆ ಆಚೆ ಓಡ್ ಬರ್ತಾ ಇದೆ ನೋಡಿ. ಮತ್ತೆ ಆಚೆ ಬರುತ್ತೆ, ಒಳಗಡೆ ಹೋಗುತ್ತೆ, ಮತ್ತೆ ಬಂತು. ಅವಾಗಿಂದ ಆಚೆ ಬರ್ತಾ ಇದೆ, ಒಳಗಡೆ ಹೋಗ್ತಾ ಇದೆ, ಮತ್ತೆ ಆಚೆ ಬರುತ್ತಾ. ಗೋಪುರದ ಒಳಗಿಂದ ಪಕ್ಷಿಗಳು ಆಚೆ ಬರುತ್ತೆ, ಮತ್ತೆ ಒಳಗಡೆ ಹೋಗಿ ಸೇರ್ಕೊಳ್ತಾ ಇದೆ. ಇವತ್ತು ಸ್ವಲ್ಪ ವ್ಲಾಗ್ ಮೇ ಬಿ ಚಿಕ್ಕದಾಗೇ ಇರುತ್ತೆ ಅಂತ ಅನ್ಸುತ್ತೆ, ಬಿಕಾಸ್ ನಾನು ಆವಾಗಲೇ ಹೇಳ್ದಂಗೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸುಮಾರು ಹೊತ್ತು ಅಲ್ಲಿ ಆಲದ ಮರದ ಹತ್ರನೇ ಇದ್ದೆ. ನಾನು ಅಂದ್ಕೊಳ್ತಿದ್ದೆ ಸ್ವಲ್ಪ ಅಟ್ಲೀಸ್ಟ್ ಬಿಸಿಲು ಕಡಿಮೆ ಆಗುತ್ತೆ ಅಂತ, ಬಟ್ ಬಿಸಿಲು ಕಡಿಮೆ ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ಈ ಒಂದು ಟೈಮ್ನಲ್ಲಿ ಅಲ್ಲಿ ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಬಿಕಾಸ್ ನಾನು ಅಂಬ್ರೆಲ್ಲ ಕೂಡ ತೊಗೊಂಬಂದಿಲ್ಲ ಇವತ್ತು. ಸೊ ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಆ್ಯಂಡ್ ಇವಾಗ ಮನೆಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಂದ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಟೋದಲ್ಲಿ ಹೋಗ್ಬಿಟ್ಟು ಬಸ್ ಹಿಡ್ಕೊಂಡು ಹೋಗೋದಾ ಅಲ್ಲಿಂದ, ಅಥವಾ ಇಲ್ಲಿ ಯಾವುದಾದ್ರೂ ಡೈರೆಕ್ಟ್ ಬಸ್ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಏನಾದರೂ ಕೇಳಬೇಕು ಇಲ್ಲಿಂದ ಹೇಗೆ ಹೋಗೋದು ಅಂತ. ಕಾಲು ತುಂಬ ಸುಡ್ತಾ ಇತ್ತು, ಅದಕ್ಕೆ ಮತ್ತೆ ಕಾಲು ತೊಳ್ಕೊತಾ ಇದ್ದೆ. ಕುದುರೆ ಇದೆ ಇಲ್ಲಿ, ಕುದುರೆ ತೋರಿಸ್ತೀನಿ ನೋಡಿ. 4 ಕುದುರೆ ಇದೆ ಇಲ್ಲಿ. ಬ್ಲ್ಯಾಕ್, ವೈಟ್. ಇದೇನಿದು ಬಾಯೊಳಗಡೆ ಹಾಕೊಂಡ್ಬಿಟ್ಟಿದೆ. ಇದನ್ನ ಏನಾಗಿದೆ, ಟೈಟ್ ಆಗಿದೆ ಅನ್ಸುತ್ತೆ ಅದು. ಇಲ್ಲೂ ನೆರಳಿದೆ. ಈ ಕಡೆ ಇನ್ನೊಂದು ಕಲ್ಯಾಣಿ ಇದೆ, ಆ್ಯಂಡ್ ಸ್ವಲ್ಪ ಪಾರ್ಕ್ ಥರ ಮಾಡಿದ್ದಾರೆ. ಬಟ್ ಈ ಬಿಸಿಲಲ್ಲಿ ಯಾರು ಹೋಗ್ತಾರಲ್ಲಿ ಕೂತ್ಕೊಳ್ಳೋಕ್ಕೆ. ಇದು ಇನ್ನೊಂದು ಕಲ್ಯಾಣಿ ನಾನು ನೋಡಿದ್ದು. ಆ್ಯಂಡ್ ಈ ಕಡೆಯಿಂದ ಇಲ್ಲಿ ಸ್ವಲ್ಪ ನೋಡಿದ್ರೆ ನಿಮಗೆ ಕಾಣಿಸ್ಬೋದು, ಈ ಕಡೆ ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಜಾಗ ಎಲ್ಲ ಮಾಡಿದ್ದಾರೆ, ಪಾರ್ಕ್ ಥರ. ಎಲ್ಲ ಕುದುರೆಗಳು ಸುಮ್ಮನೆ ನಿಂತಿತ್ತು, ಬಟ್ ಆ ಬ್ಲ್ಯಾಕ್ ಕಲರ್ ಕುದುರೆ ಮಾತ್ರ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿತ್ತು. ಯಾಕಂದರೆ ಅದ್ರ ಬಾಯಿ ಹತ್ತಿರ ಬೆಲ್ಟ್ ಹಾಕಿದ್ರು, ಆ್ಯಂಡ್ ಆ ಬೆಲ್ಟ್ ಅದಕ್ಕೆ ತುಂಬ ಟೈಟಾಗಿ ಹೋಗ್ಬಿಟ್ಟಿತ್ತು. ಬಟ್ ಅದನ್ನು ಯಾರೂ ಸರಿ ಮಾಡ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಒದ್ದಾಡ್ತಾ ಇತ್ತು. ಕುರಿ ಮೇಕೆಗಳು ಮೇಯ್ತಾ ಇದ್ದಾವೆ ಇಲ್ಲಿ, ಬಟ್ ಇಲ್ಲೇನು ಅಷ್ಟೊಂದು ಹುಲ್ಲೆಲ್ಲ ಇಲ್ಲ. ಆದರೂ ಅದನ್ನೇ ತಿಂತಾ ಇದ್ದಾವೆ ಪಾಪ. ಓ, ಇಲ್ಲೊಂದು ಯಾವುದೋ ಹತ್ತಿರ ಬರ್ತಾ ಇದೆ. ಹಾಂ, ಅಲ್ಲೇ ನಿಂತ್ಕೊಂಡ್ಬಿಡ್ತು. ಈ ಕಡೆ ನೋಡಿ, ಮೇ ಬಿ ಮದುವೆ ನಡೀತಾ ಇದೆ ಅಂತ ಅನಿಸುತ್ತೆ. ಊಟದ ವ್ಯವಸ್ಥೆ ಎಲ್ಲ ಈ ಕಡೆ ಮಾಡಿದ್ದಾರೆ. ಆ ಕುದುರೆಗಳು ನೋಡಿದ್ವಲ್ಲ, ಅದು ಅಲ್ಲಿಂದ ಆ್ಯಕ್ಚುಲಿ ಆ ಕಡೆ ಮಂಟಪದವರೆಗೂ ಹಾರ್ಸ್ ರೈಡಿಂಗ್ ಮಾಡಬಹುದು. 100 ರೂಪೀಸ್ ಪರ್ ಹೆಡ್. ಬಿಸಿಲು ತಡೆಯೋಕ್ಕಾಗ್ದಲ್ಲೇ ಕಬ್ಬಿನ ಹಾಲು ಕುಡಿಯೋದಕ್ಕೆ ಬಂದಿದ್ದೀನಿ. ಕುಡಿದ್ಬಿಟ್ಟು ಹೋಗಬೇಕು. ಇದೇ ಅಂಗಡಿಲಿ ಕಬ್ಬಿನ ಹಾಲು ತೊಗೊಂಡಿದ್ದು, ಅರ್ಧ ಕುಡಿದ್ಬಿಟ್ಟಿದ್ದೀನಿ, ಸ್ವಲ್ಪ ಇದೆ. ಇದಕ್ಕೆ ಹಾಕಿರೋ ಬಾಳೆನೆಲ್ಲ ಇವನು ತಿಂತಾ ಇದ್ದಾನೆ.
ಹೋಗ್ತಾ ಇದೆ ಇದು. ಬೈ ಚಿನ್ನ. ಇಲ್ಲಿ ನೋಡಿ, ಇಲ್ಲೊಬ್ರು ಹೊಸ ಫ್ರೆಂಡು. ಬೈ. ಹೊರಟೋಯ್ತು, ಮಾತಾಡ್ಸೋಕೆ ಹೋದ್ರೆ ಹೊರಟೋಯ್ತು. ಇಷ್ಟು ಮೇಕೆಗಳಲ್ಲಿ ಇದೊಂದೇ ಬುದ್ಧಿವಂತ ಮೇಕೆ. ಸೊ ಅಷ್ಟೇ, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಹೊತ್ತು ಇಲ್ಲೇ ಆಲದ ಮರದ, ನಾನಿವತ್ತು ವ್ಲಾಗ್ ಮಾಡೋದಕ್ಕಿಂತ ಜಾಸ್ತಿ ಆಲದ ಮರ ಹಿಡ್ಕೊಂಡು ನೇತಾಡಿದ್ದೇ ಆಯಿತು. ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಲ್ಲ. ಈ ಕಡೆ ನೋಡಿ, ಮೇ ಬಿ ಮದುವೆ ಮಾಡಿಸಿದ್ದಾರೆ ಅನ್ಸನ್. ಈ ಕಡೆ ಕುದುರೆ ಬಾಲ ಎಷ್ಟು ಉದ್ದ ಇದೆ. ನಿಮ್ಮ ಪಪ್ಪ ಸಿಕ್ಕಿದ್ರೇನೋ? ಎಲ್ಲಿ ನಿಮ್ಮಪ್ಪ? ಕೂಗ್ತಿದ್ದಲ್ಲ, ಬಂದ್ರಾ? ಇಲ್ವಾ? ಎಲ್ಲಿದ್ದಾರೆ? ಆ್ಯಂಡ್ ಖುಷಿ ಇನ್ನೊಂದು